ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂದರೆ, ಇವತ್ತು ನಾನು ಅಂದ್ಕೊಂಡೆ ಮಮ್ಮಿಗೊಂದು ಸ್ಮಾಲ್ ಆಗಿ ಒಂದು ಹೇರ್ ಟ್ರೀಟ್ಮೆಂಟ್ ಕೊಡುವ ಅಂತ ಹೇಳಿ ಲೂಸೆಂಟ್ ಸಲೂನಿಗೆ ಬುಕ್ಕಿಂಗ್ ಮಾಡಿದೆ. ಆ್ಯಂಡ್ ಇವತ್ತು ಮಮ್ಮಿಗೆ ರಜೆ ಇತ್ತು, ಹಾಗೆ ಇವತ್ತು ಬೆಳಿಗ್ಗೆನೇ ಹೊರಟುವೆ. ಮಮ್ಮಿ ಆಲ್ರೆಡಿ ರೆಡಿಯಾಗಿ ಕೂತ್ಕೊಂಡಿದ್ದಲ್ಲ ಖುಷಿಯಲ್ಲಿ, ಅಂತ ಅವಳಿಗೆ ಸಹ ಕರೆಕ್ಟ್ ಗೊತ್ತಿಲ್ಲ ಎಂಥ ಟ್ರೀಟ್ಮೆಂಟ್ ಅಂತ ಹೋಗುವ ಅಂತ ಹೇಳಿದೆ. ಚಲೋ ಇನ್ನು ಮೀಟ್ ಆಗುವ ಅಲ್ಲಿ. ನಾವು ಹೊರಟ್ವಿ, ಇವಾಗ ಮಣಿಪಾಲ್ ಹೈವೇಯಲ್ಲಿ ಇದ್ದೇವೆ. ಹಾಂ, ಮುಂದೆ ಹಾಂ ನಾವು ರೀಚ್ ಆದ್ವಿ. ಮಮ್ಮಿ ಫುಲ್ ಖುಷಿಯಲ್ಲಿ ಹೋಗ್ತಿದ್ದಾಳೆ, ಗೊತ್ತಿಲ್ಲ ಅವಳಿಗೆ ಎಂಥ ಟ್ರೀಟ್ಮೆಂಟ್ ಅಂತ. ಹಾಯ್, ಕಣ್ಣು ಬಿಡು ಮಮ್ಮಿ, ಕಣ್ಣು. ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಫಸ್ಟಿಗೆ ಹೇರ್ ವಾಶ್ ಮಾಡ್ತಿದ್ದಾರೆ ಅವರು. ನೀರು ಬೇಕಾ? ತಕೋ. ಅಮೀನ್ ಹಾಯ್ ಬೋಲಿ. ನಂದು ಹೇರ್ ಸ್ಟ್ರೈಟ್ನಿಂಗ್, ಹೇರ್ ಕಲರಿಂಗ್ ಎಲ್ಲ ಇವರೇ ಮಾಡಿದ್ದು. ನನ್ನ ಕೂದಲು ಪಕ್ಕ ಒಣಗುದಿಲ್ಲ ಹಾಗೆ, ಅದು ಎಂತಂದು ಗೊತ್ತು, ವಿಚಿತ್ರ ಕೂದಲು ನನ್ನದು. ಸೊ ಸ್ಟಾರ್ಟಿಂಗ್ ಹೇರ್ ವಾಶ್ ಇರ್ತದೆ, ಹೇರ್ ವಾಶ್ ಎಲ್ಲ ಆಯಿತು. ಇವಾಗ ಸ್ಟಾರ್ಟ್ ಆಗ್ತದೆ ಪ್ರೊಸೀಜರ್. ನೋಡಿ, ಇವರದ್ದೇ ಸಲೂನ್ ಇದು ಲೂಸೆಂಟ್, ನಂದು ಫ್ರೆಂಡ್. ಸೊ ನನಗೆ ಎಂಥ ಹೇರ್ ಟ್ರೀಟ್ಮೆಂಟ್, ಏನು ಟ್ರೀಟ್ಮೆಂಟ್ ಇದ್ದರೂ ಸಹ ನಾನು ಇಲ್ಲಿಗೇನೆ ಬರೋದು. ನನಗೆ ಬೋರ್ ಆಗ್ತದೆ. ಹಾಂ, ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತಿದ್ದಾರೆ ಇವತ್ತು ಮಮ್ಮಿದ ಹೇರ್ಗೆ. ಒಳ್ಳೆ ಜಾಗ ಇದು. ಫಸ್ಟಿಗೆ ಅಂದ್ಕೊಂಡೆ ನಾನು ಬ್ಲೂ ಕಲರ್ ಮಿನಿ ಮಾಡ್ತಿದ್ದಾರೇನ ಅಂತ. ಅಲ್ಲ, ಪುಣ್ಯ. ನೋಡಿ ನೋಡಿ, ನೀವು ಸಹ ಹೆಲ್ಪ್ ಮಾಡಿ ಅಕ್ಕ. ಇಲ್ಲ, ನಿಮ್ಮಲ್ಲೇ ಮಾಡಿರಲ್ಲ. ಹೌದಾ? ಕೋಲ್ಡ್ ಹಾಕೋದಾಯ್ತಾ? ಹಾಂ, ಹಾಕೋದಿಲ್ಲ. ಕೋಲ್ಡ್ ಒಳ್ಳೆದು. ಹೌದು, ಒಳ್ಳೆದಾಗ್ತದೆ. ನಾನು ಡ್ರೈಯರ್ ಹಾಕಿ ಆದ್ಮೇಲೆ ಉಂಟಲ್ಲ ಬಿಸಿ, ಇದನ್ನು ಕೋಲ್ಡ್ ಹಾಕಿಬಿಡೋದು ಹೀಗೆ. ತಲೆ ಸ್ವಲ್ಪ ಮುಳ್ಳಾಗ್ತದೆ, ಚಂದ ಕಾಣ್ತದೆಯಾ? ನಾನು ಇಷ್ಟಿರ್ಲಿಲ್ಲ ಕಲರ್, ಆದ್ಮೇಲೆ ಹೀಗೆ ಬಂದದ. ನಾನು ಚುಡಿತಕ್ಕೆ ಮಾತ್ರ ಹಾಕ್ತೀನಿ. ಹೌದಾ? ಇಲ್ಲಿಗ ಅದೊಂದು ಕುದಿಗೆ ಅಷ್ಟು. ನಾವು ಇವಾಗ ಜ್ಯೂಸ್ ತರಲಿಕ್ಕೆ ಹೋದ್ವಿ. ಮಮ್ಮಿ ಹೇಳಿದ್ರು ಬಾರಿಕೆ ಆಗ್ತಾ ಉಂಟು, ಜ್ಯೂಸ್ ಅಂತ ಅಂತ. ಅದಕ್ಕೆ ನಾವು ಹೊರಟ್ವಿ. ಇಲ್ಲೇ ಇರೋದು ಲೂಸೆಂಟ್, ಇದ್ರ ಸೈಡಲ್ಲೇ ಶಾಪಿಗೆ ಹೋಗ್ಬೇಕು. ಹೌದು, ಫುಲ್ ಬುಲ್ ಆಗ್ತಾರೆ ಮತ್ತೆ. ಪಾಪ. ನಿಂಬೂಸ್ ಪೇ ಮಾಡ್ಲಿಕ್ಕಿಲ್ವಾ? ಥ್ಯಾಂಕ್ ಯು. ಡ್ರೆಸ್ ಬ್ಲೂ ಆ್ಯಂಡ್ ಬ್ಲ್ಯಾಕ್. ಜ್ಯೂಸ್ ತಗೊಂಡು ಬಂದ್ವಿ.
ಮಸಾಜ್ ಆಗ್ತಾ ಉಂಟು ಹೇರಿಗೆ. ನಾಳೆ ಹೀಗೆ ರಜೆ ಸಿಕ್ಕಿದ್ರೆ ಒಳ್ಳೆಯದು. ನಾಳೆ ಎಲ್ಲರೂ ಕೇಳ್ತಾರೆ ನಾ ಕೂದಲು ನೋಡಿ ಮಮ್ಮಿಗೆ ಹೇಳು ಲೂಸೆಂಟ್ ಅಂತ. ನಾನು ಹೇಳಿದೆ ಇದಕ್ಕೆ ಫುಲ್ ಅವಳದಲ್ಲಿ ಪ್ರಮೋಷನ್ ಮಮ್ಮಿದು. ಒಳ್ಳೆದುಂಟು ಸ್ಮೆಲ್. ಮಮ್ಮಿ ಹೇಗೆ ಆಗ್ತಾ ಉಂಟು? ತುಂಬ ಖುಷಿ ಅನಿಸ್ತು. ನಾನು ಮೀನ್ಸ್ ಬಿಳಿಯಾದಿ ವಾರ ಬಿಳಿಯಾದಿ ಮೀನ್ಸ್. ವಾವ್, ಇಲ್ಲಿ ಟ್ಯಾಟೂ ಸಹ ಮಾಡ್ತಾರಂತೆ. ನಾಟಕ ಮಾಡೋದು ಅದು ಇವಾಗ. ಎಂತದ ನಿದ್ರೆಯಾ? ಆ್ಯಕ್ಷನ್ ಮತ್ತೆ ಕಣ್ಣು ಮುಚ್ಕೊಂಡು ಆ್ಯಕ್ಷನ್ ಅಂತ. ಇಲ್ಲಿ ನೀರೆಲ್ಲ ಬಿಟ್ಟು ಫುಲ್ ಕ್ಲೀನ್ ಮಾಡ್ತಿದ್ದಾರೆ. ಬಿಸಿಲಿಗೆ ನೀರು ಬಿಡಲೇಬೇಕು ಮಾರೆ ಇಲ್ಲಿ, ಇಲ್ಲಾದ್ರೆ ಶೆಕೆಯಲ್ಲಿ ಒಳಗೆ ತೊಂದರೆ ಇಲ್ಲ, AC ಇರ್ತದಲ್ಲ. ಓಹೋ, ಇವರದೇನೋ ಡೀಪ್ ಡಿಸ್ಕಷನ್ ಆದಾಗ ಉಂಟು. ಅಪ್ಪದ ಸಾಂಗ್ ನಾನು ಇಟ್ಟದ್ದು, ಮತ್ತೆ ಅಪ್ಪ ಸಾಂಗ್ ಮಿಸ್ ಮಾಡ್ಲಿಕ್ಕೆ ಉಂಟಾ? ನೋ ವೇ, ಚಾನ್ಸೇ ಇಲ್ಲ. ಇವತ್ತು ಹೋಲ್ ಡೇ ಇಲ್ಲೇ ಆಗ್ತದೆ ನೋಡಿದ್ರೆ ಟೇಸ್ಟ್ ಅದು ಇದರಲ್ಲುಂಟು ಬಿಯರ್ ಅದೇ ಸ್ಮೆಲ್. ಅದನ್ನು ನನ್ನವರು ಕುಡಿಸಿದ್ರು ಪರಿಮಳ ಅದರದ್ದು ಸುಳ್ಳಲ್ಲ. ಯಾರಿಗೆಲ್ಲ ಬಿಯರ್ ಬೇಕು? ನಾನ್ ಆಲ್ಕೋಹಾಲಿಕ್ ಬಿಯರ್. ನಮಗೆಲ್ಲ ಇಷ್ಟನ್ನು ಕುಡಿದು ಅಣ್ಣನವರು ಅತ್ತೆ ಹೋಗ್ಲಿಕ್ಕಿಲ್ಲ. ಗಂಡ ಇದ್ದಾರಲ್ಲ ಮನೆಗೆ ಬರ್ತಿಲ್ಲ. ಇಲ್ಲಿ ಬನ್ನಿ. ಟೇಸ್ಟ್ ಮಾಡಿ. ಖುಷಿ ಆಯ್ತು ನೋಡಿ. ಬಡ್ಡು ಬಿಟ್ಟ ಇದು ಬೇರೆ. ಬಿಯರ್ಸ್ ಉಂಟು, ಗಂಡುಮಲ್ಲಿ ಅದು ಜಾಸ್ತಿ ನನಗೆ ಫ್ಲೇವರ್ ಬರ್ತಾನೆ. ನಾನು ಗರ್ಭಿಣಿ ಹೌದಾ? ಇವರೆಲ್ಲ ಫ್ಲೇವರ್ ಬರ್ತಾ ಇರೋದು. ಗರ್ಭಿಣಿ ಇವಾಗ ಆ ಜ್ಯೂಸಿ ಸ್ಮೆಲ್ಲೇ ನನಗೆ ಬಿಯರ್ ಥರ ಇರ್ತದೆ. ಓ ಶೀ. ಇನ್ನು ಸಹ ಎಷ್ಟು ಹೊತ್ತು ಮಾರೆ, ನನಗೆ ಸಾಕಾಯ್ತು, ಹಸುವೆ ಸಾಕ್ತೈತೆ. ನನಗೆ ಊಟ ಮಾಡಬೇಕು. ಮಮ್ಮಿಗೆ ಒಳ್ಳೆ ನಿದ್ರೆ ನೋಡಿ ಅತ್ತೆ ಅವಳು ಮಲ್ತಿದ್ದು. ಮಮ್ಮಿಯನ್ನು ಬಿಟ್ಟು ನಾವೀಗ ಹೊರಟ್ವಿ ಊಟಕ್ಕೆ. ಅಲ್ಲಿಂದ ಬರುವಾಗ ಮಮ್ಮಿಗೆ ಪಾರ್ಸೆಲ್ ತರ್ತೇವೆ. ಕರಾವಳಿ ಸೀ ಫುಡ್ ಇದು ಒಳ್ಳೆ ಫೇಮಸ್ ಉಂಟಂತೆ, ಹಾಗೆ ನನ್ನನ್ನು ಇಲ್ಲಿ ಲಂಚಿಗೆ ಕರ್ಕೊಂಡ್ಬಂದರು. ನೋಡುವ. ಊಟ ಬಂತು. ನಾನು ವೈಟ್ ರೈಸ್ ಹೇಳಿದೆ. ಊಟ ಅಂತೂ ಸತ್ಯ ತುಂಬ ಚೆಂದ ಇತ್ತು. ಪ್ರತಿ ಸಲ ಅವರು ಸ್ವೀಟಾಗಿ ಪಾಯಸ ಕೊಡ್ತಾರಂತೆ, ಇವತ್ತು ಹಲಸಿನ ಹಣ್ಣಿನ ಗಟ್ಟಿ ಕೊಟ್ಟಿದ್ದಾರೆ. ಖುಷಿ ಆಯ್ತು ನಂಗೆ ಇಲ್ಲಿದ್ದು ಊಟ. ಬರ್ಬೇಕು ನೆಕ್ಸ್ಟ್ ಟೈಮ್. ಮಮ್ಮಿಗೆ ಸಹ ಹೇಳ್ತೇನೆ, ಮಮ್ಮಿ ಕರ್ಕೊಂಬರ್ಲಿಕ್ಕೆ ಹೇಳ್ತೇನೆ. ಎಲ್ಲುಂಟು ಪಾಕೆಟ್ ಅಲ್ಲಿ ಉಂಟು, ಅವರು ತರ್ತಾರಾ? ಮಮ್ಮಿಗೆ ಬಿರಿಯಾನಿ ಪಾರ್ಸೆಲ್ ಹೇಳಿದ್ರೆ ಅವರೇ ತರ್ತಾರಂತೆ. ಒಳ್ಳೆದೈತಿ, ಬಿಸಿಲಲ್ಲಿ ಹೊರಗೆ ನಿಲ್ಲೋದಕ್ಕೆ ಅಂತ ಕಾರಲ್ಲಿ ಕೂತ್ಕೊಳ್ಬೋದು. ನಾವು ಹೊರಟು ಸಹ ಆಯಿತು, ರೀಚ್ ಸಹ ಆಯಿತು. ಇಲ್ಲೇ ಲೆಫ್ಟ್ ಸೈಡಲ್ಲಿ ಇರೋದು ಲೂಸೆಂಟ್. ಆಯ್ತಾ ಮಮ್ಮಿ ಹೇರ್ ಸ್ಟ್ರೈಟ್ನಿಂಗ್? ವಾವ್, ನಾನು ಬರುವ ಮುಂಚೆ ಆಲ್ರೆಡಿ ರೆಡಿಯಾಗಿ ಆಯಿತು. ಆ್ಯಂಡ್ ಟೈಮ್ ಗೆಸ್ ಮಾಡೋದಕ್ಕಿಂತ ಸ್ವಲ್ಪ ಬೇಗನೆ ಆಗಿದೆ. ಚೆನ್ನಾಯ್ತಲ್ಲ? ವಾವ್, ತುಂಬ ನೀಟಾಗಿ ಮಾಡಿದ್ರು. ಎಷ್ಟು ಚೆಂದ ಕಾಣ್ತಿದೆ ನೋಡಿ ಮಮ್ಮಿಗೆ ಹೇರ್. ವಾವ್, ಫೈನಲ್ ರಿಸಲ್ಟ್.
ಚಂದ ಆಯ್ತು. ಬಾಯ್ ಬಾಯ್. ಬಾಯ್ ಬಾಯ್. ತುಂಬ ಥ್ಯಾಂಕ್ಸ್, ತುಂಬ ಚಂದ ಟ್ರೀಟ್ಮೆಂಟ್ ಕೊಟ್ಟಿದ್ದೆ. ಟ್ರೀಟ್ಮೆಂಟ್ ಬರ್ತಾ ಇರಿ, ಎಲ್ಲರೂ ಬನ್ನಿ. ಎಲ್ಲರೂ ಬನ್ನಿ, ಎಲ್ಲರೂ ಲೂಸೆಂಟ್ಗೆ ಬನ್ನಿ. ಮತ್ತೆ ಟ್ಯಾಟು ಬನ್ನಿ, ಇವರು ಟ್ಯಾಟು ಆರ್ಟಿಸ್ಟ್, ಇವರು ಟ್ಯಾಟು ಸಹ ತುಂಬ ಚಂದ ಮಾಡ್ತಾರೆ. ಇಲ್ಲಿ ಬಂದು ಸಪೋರ್ಟ್ ಮಾಡಿ ನಂದು ಅಕ್ಕನಿಗೆ. ಓಕೆ, ಬಾಯ್ ಬಾಯ್. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನಿಮಗೆ ನಂದು ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.